ಮಾತ್ರ ಅರ್ಥ ಮಾಡ್ಕೋ ಗೆಳೆಯ. ನಮ್ಮ ಭಾಷೆನ ಬೆಳಿಬೇಕು, ನಮ್ಮ ಕರ್ನಾಟಕ ಉಳಿಬೇಕು. ನಿಜವಾದ ಕನ್ನಡಿಗರು ನಾವಾಗಿರ್ಬೇಕು. ನಮಗ್ ಸೇರ್ಬೇಕಾ ಗೆಳೆಯ? ಖಂಡಿತ ತೀಟೆ ಇದ್ರೆ ಎಲ್ಲಿದ್ರೂ ಹುಡಿಕೊಂಡ್ ಬರುತ್ತೆ. ನಾವ್ ಹುಡಿಕೊಂಡೋದ್ರೆ ಊರ್ ಬಿಡ್ಬೇಕು, ಸ್ವಲ್ಪ ಯಾಮಾರಿದ್ರೆ ಪ್ರಾಣ ಬಿಡ್ಬೇಕು. ನೀನ್ ಅತಿ ಒಳ್ಳೆನಾಗ್ಬೇಡ. ಯಾಕೆ ಅಂದ್ರೆ ಅತಿ ಒಳ್ಳೆನಾಗ್ಬಿಟ್ರೆ ಜನಗಳು ನಮ್ಗೊಂದ್ ಬಿರುದ್ ಕೊಡ್ತಾರೆ, ದೇವ್ರಂತ ಮನ್ಸ ಅಂತ. ಆಗ ಅವನ್ ಯತ್ನೆ ಮಾಡ್ತಾನೆ. ಅಲ್ಲ ರೀ, ನರ್ಮನ್ಸನ್ಗೆ ನೆಲದಲ್ಲಿ ಕೆಲ್ಸ, ರಾಜಕೀಯದವ್ರಿಗೆ ವಿಧಾನಸೌಧದಲ್ಲಿ ಕೆಲ್ಸ, ದೇವ್ರಗಳಿಗೆ ಇಲ್ಲಿ ಕೆಲ್ಸ. ಅವ್ರ ಕೆಳಗಡೆ ಇಟ್ಕೊಂಡು ಏನ್ ಮಾಡ್ತಾವನೆ ಅಂತ ನಮ್ ಪುನೀತ್ ರಾಜ್ಕುಮಾರ್ ತರ ಇವ್ರ ತರ ಬರ್ರಿ ನೀವ್ರೇ ಅಂದ್ಬಿಟ್ಟು ಕರ್ಕೊಂಡ್ಬಿಡ್ತಾನೆ. ಗೆಳೆಯ ನೀನ್ ಸೋಕಿ ಮಾಡಿ ಗೆಳೆಯ, ನೀನು ತಿನ್ನು. ನೀನ್ ಬಿರಿಯಾನಿ ತಿನ್ನು, ಬೇರೆಯವ್ರಿಗೆ ಬಿಳಿಯಾನ ಕೊಡ್ಸು. ನೀನ್ ಬೀರು ಕುಡಿ, ಇನ್ನೊಬ್ಬನ್ ಒಂದ್ ಬಾಟ್ಲು ನೀರ್ ಕೊಡು. ನೀನ್ ಊಟ ಮನೇಲೆ ಮಾಡು. ಇನ್ನೇನ್ ಕೈ ತೊಳಿಬೇಕು ಅಂದಾಗ ಆಚೆ ತಂದು ಹಿಂಗ್ ಹೋದ್ರು 2 ಅನ್ನದಗಳು ಕೆಳಗ್ ಬೀಳುತ್ತೆ. 4 ನೋಣ 3 ಇರ್ಬ ತಿನ್ಕೊಂಡು ಹೊಂಟೈತೆ. ಯಾಕೆ ಅಂದ್ರೆ ಗ್ರಾಮ್ ಗಟ್ಲೆ ಇರೋ ನೋಣ ಇರ್ಬಕ್ಕೆ ಒಂಚೂರ್ ಊಟ ಇಕ್ಕವ್ನೆ. ಗೆಳೆಯ 50 kg ತೂಕ ಇದ್ದೀವಿ, 5 ಅಡಿ ಉದ್ದ ಇದ್ದೀವಿ. ನಮ್ಗೊಂದಷ್ಟು ಟಿಕ್ಕೇರ್ ಹಾಕಿಲ್ವಾ? ಸ್ಫೂರ್ತಿ ದಾರಿ ದೀಪ ನಿನಗೆ ಅನುಭವ